ಅಧಿಕಾರ ಹಂಚಿಕೆ, ನವೆಂಬರ್ ಕ್ರಾಂತಿ, ಈ ಎಲ್ಲ ಮಾತುಗಳ ನಡುವೆ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ದೊಡ್ಡ ಸಂಚಲನವನ್ನ, ಕಿಚ್ಚನ್ನ ಹಚ್ಚಿದೆ. ಕಾಂಗ್ರೆಸ್ನಲ್ಲಿ ಕಿಚ್ಚು ಹಚ್ಚಿರುವಂತದ್ದು ಯತೀಂದ್ರ ಹೇಳಿಕೆ. 2028ಕ್ಕೆ ಸತೀಶ್ ಲೀಡರ್ ಅಂತ ಹೇಳಿದ್ದಾರೆ. ಸಿಎಂ ಪುತ್ರ ಹಣೆ ಬರಹದಲ್ಲಿದ್ರೆ ಸಿಎಂ ಆಗ್ತಾರೆ ಅಂತ ಖರ್ಗೆ ಅವರು ಹೇಳಿದ್ದಾರೆ. ಹೈಕಮಾಂಡ್ ನತ್ತ ಮುಖ ಮಾಡಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರು ನಾನಾ ರೀತಿಯಾದಂಥ ಚರ್ಚೆಯನ್ನ ಹುಟ್ಟು ಹಾಕಿದೆ. ಅದು ಆ ಟೈಮಿಂಗ್ಸ್ ಇದೆಯಲ್ಲ, ಅದು ನಾನಾ ರೀತಿಯಾದಂಥ ವಿಶ್ಲೇಷಣೆಯನ್ನ ಮಾಡ್ತಾ ಇದೆ. ನವೆಂಬರ್ 9ಕ್ಕೆ ರಾಹುಲ್ ಗಾಂಧಿಗೆ ಆಹ್ವಾನಿಸಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರು ವರಿಷ್ಠರ ಮೇಲೆ ಒತ್ತಡ ತಂತ್ರಕ್ಕೆ ಮುಂದಾಗ್ತಾರಾ? ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರು ನೀವು ಸಿಎಂ ಆಗ್ತೀರಾ ಅಂತ ಕೇಳಿದಂಥ ಸಂದರ್ಭದಲ್ಲಿ ಯಾವಾಗಲೂ ಕೂಡ ಹೇಳುವಂಥದ್ದು ಒಂದೇ ಉತ್ತರ, ಹೈಕಮಾಂಡ್ ಇದೆ, ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂತ. ಆಪ್ತರನ್ನ ಮುಂದಿಟ್ಟು ದಾಳವನ್ನ ಉಳಿಸ್ತಾರ ಡಿ ಕೆ ಶಿವಕುಮಾರ್. ಅಧಿಕಾರದ ಗದ್ದಿಗೆ ಇರಲಿಕ್ಕೆ ಏನೆಲ್ಲ ತಂತ್ರಗಾರಿಕೆಯನ್ನ ಮಾಡಲಾಗ್ತಾ ಇದೆ? ಹಾಗಾದ್ರೆ ಕೆಪಿಸಿಸಿ ಅಧ್ಯಕ್ಷರ ಮುಂದಿರುವಂತ ಆಯ್ಕೆಗಳಾದ್ರೂ ಏನು, ಉಳಿದಿರುವಂತ ಆಪ್ಷನ್ಸ್ ಏನಿದೆ ಡಿ ಕೆ ಶಿವಕುಮಾರ್ ಅವರಿಗೆ, ಅದೆಲ್ಲವನ್ನು ಕೂಡ ಹುಡುಕುವಂತ ಕೆಲಸವನ್ನು ಮಾಡಲಾಗ್ತದೆ. ನಾ ಯತೀಂದ್ರ ಹೇಳಿಕೆಗೆ ಡಿ ಕೆ ಶಿ ಏನಂದ್ರು, ಡಿ ಕೆ ಶಿ ಆಪ್ತರು ಏನಂದ್ರು ಒಮ್ಮೆ ಕೇಳೋಣ. ನನಗೇನು ಅವಶ್ಯಕತೆ, ಯಾರು ನನ್ನ ಬಗ್ಗೆ ಚರ್ಚೆ ಮಾಡೋಂತ ಅವಶ್ಯಕತೆ ಇಲ್ಲ. ನಾನು ಸಿದ್ದರಾಮಯ್ಯನವ್ರು ಏನ್ ಹೇಳಿದೀವಿ, ಪಾರ್ಟಿ ಏನ್ ಹೇಳ್ತದೆ ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಆ ಕೆಲಸಕ್ಕೆ ನಾನು ಬದ್ಧ. ಐ ಡೋಂಟ್ ವಾಂಟ್ ಟು ಕಮೆಂಟ್ ಎನಿಥಿಂಗ್ ನೌ. I don't want to be a part of media. I will discuss later at the appropriate time. ಈ ವಿಚಾರದಲ್ಲಿ ತಮ್ಮ ಜವಾಬ್ದಾರಿಗಳು ಎಲ್ಲೋ ಒಂದು ಕಡೆ ಅದ್ರ ಬಗ್ಗೆ ಗಮನಗಳು ಕಡಿಮೆ ಆದಾಗ ಇದಾಗುತ್ತೆ ಅಂತ ಅನ್ಸುತ್ತೇನೋ. ಆದರೆ ನಾನು ಬೇರೆಯವ್ರ ಬಗ್ಗೆ ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ನಾವೆಲ್ಲ ಒಂದು ಕಾಂಗ್ರೆಸ್ ಪಾರ್ಟಿಗೆ ಶಿಸ್ತು ಏನಿದೆ ಅದನ್ನು ಮುಂದುವರಿಸುವಂಥ ಜವಾಬ್ದಾರಿ ನಾವು ಮಾಡಬೇಕಾಗಿದೆ. ಏನು ಇವತ್ತು ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು ಅಪೇಕ್ಷೆಯಂತೆ ಒಬ್ಬ ಶಾಸಕನಾಗಿ ನಾವು ಯಾವ ರೀತಿ ನಮ್ಮ ಜವಾಬ್ದಾರಿಗಳಿದೆ ಅದನ್ನು ಪೂರ್ಣ ಮುಗಿಸ್ಬೇಕು ಅನ್ನೋದನ್ನ ಬಗ್ಗೆ ಚಿಂತನೆ ಮಾಡಬೇಕಾದಂಥದ್ದು ಇರೋದ್ರಿಂದ ಈ ಹೇಳಿಕೆಗಳೆಲ್ಲ ಕೊಡಬಾರ್ದು. ನಾವು ಅದನ್ನ ಎಲ್ಲೋ ಒಂದು ಕಡೆ ಜನರಿಗೂ ಗೊಂದಲ ಆಗುತ್ತೆ ಅನ್ನೋದನ್ನ ಎಲ್ಲರೂ ಅರ್ಥ ಮಾಡ್ಕೋತಾವ್ರೆ. ಇನ್ನು ಮುಂದಿನ ದಿನಗಳಲ್ಲಿ ಯಾರು ಮಾತಾಡಲ್ಲ ಅಂತ ನಾನು ಭಾವಿಸ್ತೇನೆ. ನಾನು ಆ ರೀತಿ ಹೇಳಿಕೆ ಕೊಡಬೇಡದಾಗಿತ್ತು. ಗೊಂದಲ ಸೃಷ್ಟಿ ಮಾಡೋದು ಬೇಡ ಅಂತ ಹೇಳಿ ನಾನು ಡಾಕ್ಟರ್ ಯತೀಂದ್ರ ಅವ್ರಿಗೆ ಹೇಳ್ತೀನಿ. ಇಂಥ ಹೇಳಿಕೆಯಿಂದ ಪಕ್ಷದಲ್ಲಿ ಗೊಂದಲಗಳಾಗ್ತವೆ. ಡಿ ಕೆ ಶಿವಕುಮಾರ್ ಅವರು ಸಮರ್ಥಕವಾಗಿ ಪಕ್ಷವನ್ನ ಸಂಘಟನೆ ಮಾಡ್ತಾ ಇದ್ದಾರೆ, ಪಕ್ಷವನ್ನ ಜೊತೆಲಿ ತಗೊಂಡು ಹೋಗ್ತಾ ಇದ್ದಾರೆ. ಒಂದು ಎತ್ತರದ ಮಟ್ಟಿಗೆ ಇವತ್ತು ಆಲೋಚನೆ ಮಾಡಿ ಇವತ್ತು ರಾಜ್ಯದಲ್ಲಿ ಸರ್ಕಾರ ಮುಂದೆನೂ ಕೂಡ 2028ಕ್ಕೂ ಕೂಡ ನಾವು ಸರ್ಕಾರ ರಚನೆ ಮಾಡ್ಬೇಕಂತ ಹೇಳಿ ಇವತ್ತು ಕೆಲಸ ಕಾರ್ಯ ಹಗಲು ಬೆಳಗ್ಗೆ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಮಾಡಿದ್ರೆ ಚಮತ್ಕಾರ, ಯಾರು ಮಾಡಿದ್ರೆ ಬಲಾತ್ಕಾರ ಅಂತ ನೀವೇ ಕೇಳಬೇಕು. ಮಾತನಾಡ್ತಾ ಹೋಗೋಣ. ಮೊದಲು ಇಲ್ಲಿ ಯತೀಂದ್ರ ಏನು ಹೈಕಮಾಂಡ್ ಅಲ್ಲ, ಆದರೆ ಅವರ ಸ್ಟೇಟ್ಮೆಂಟ್ಗಳು ಇಷ್ಟು ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರ್ಲಿಕ್ಕೆ ಕಾರಣ ಅಂದರೆ ಸಿಎಂ ಪುತ್ರ ಅನ್ನುವಂಥ ಕಾರಣಕ್ಕೋಸ್ಕರ. ಸಿದ್ದರಾಮಯ್ಯನವ್ರನ್ನ ಅಲ್ಲುಗಾಡಿಸ್ಲಿಕ್ಕೆ ಯಾವ ಕಾರಣಕ್ಕೆ ಆಗ್ತಾ ಇಲ್ಲ ಅಂದರೆ ಅಹಿಂದ ವೋಟ್ ಬ್ಯಾಂಕ್ ಅನ್ನೋದು ಮೇನ್ ರೀಸನ್ನು. ಈಗ ಅದೇ ಅಹಿಂದ ಅಸ್ತ್ರವನ್ನು ಉರುಳಿ ಬಿಡ್ತಾ ಇದ್ದಾರೆ ಮತ್ತೊಮ್ಮೆ, ಅದು ಈ ಟೈಮಿಂಗ್ಸಲ್ಲಿ. ಸಿದ್ದರಾಮಯ್ಯ ಅವರ ಕುರ್ಚಿಯ ಸುತ್ತ ಏನು ಒತ್ತಡಗಳು ಸೃಷ್ಟಿಯಾದಾಗಲೆಲ್ಲವೂ ಕೂಡ, ಅಥವಾ ಅವರು ಕುರ್ಚಿಗೆ ಏರುವ ಮೊದಲ ದಿನದಿಂದಲೂ ಕೂಡ ಅಹಿಂದ ಅನ್ನುವಂಥದ್ದು ಅವರ ಬೆನ್ನೆಲುಬಾಗಿ ನಿಂತಿರುವಂಥ ಶಕ್ತಿ, ಅದು ರಾಜಕೀಯ ಇತಿಹಾಸ ಗೊತ್ತಿರುವಂಥ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರವೇ. ಸೊ ಈ ಹಿನ್ನೆಲೆಯಲ್ಲಿ ಅದೇ ಟ್ರಂಪ್ ಕಾರ್ಡನ್ನು ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಏನು ಅದು ಕಿತ್ಕೋತೀವಿ ಅಂತ ಏನು ಪರಾಮರ್ಶೆ ಚರ್ಚೆಗಳಾದವಲ್ಲ, ಅದು ಯಾವ ಕಾಂಟೆಕ್ಸ್ಟಲ್ಲಿ ಚರ್ಚೆಗೆ ಬಂತೋ ಬೇರೆ. ಆದರೆ ಆ ಕಿತ್ಕೋತೀವಿ ಅನ್ನೋವಂಥ ಒಂದು ಮನಸ್ಥಿತಿ ಇದಲ್ಲ, ಅದು ಸಾಧ್ಯ ಇಲ್ಲ, ಯಾವತ್ತೂ ಸಾಧ್ಯ ಇಲ್ಲ. ನೀವು ವರಿಷ್ಠರ ಆಶೀರ್ವಾದ ಇದ್ದರೆ ಸಾಕು, ಶಾಸಕರ ಬೆಂಬಲ ಬೇಡ ಅನ್ನೋ ಅರ್ಥದಲ್ಲಿ ಮಾತನಾಡಿದಂಥ ಸಂದರ್ಭದಲ್ಲೂ ಕೂಡ ಶಾಸಕರ ಬೆಂಬಲ ಇಂಪಾರ್ಟೆಂಟು ಅಂತ ಒಂದು ಕ್ರೂಷಿಯಲ್ ಸ್ಟೇಟ್ಮೆಂಟನ್ನು ಕೊಟ್ಟರಲ್ಲ, ಅದು ಕೂಡ ಅದೆಲ್ಲವೂ ಕೂಡ ಅದರ ಪಾರ್ಟಿ. ಅಂದರೆ ಕಿತ್ಕೊಳ್ತೀವಿ ಅಥವಾ ಕಿತ್ಕೋಬೇಕು ಅನ್ನೋವಂಥ ಮನಸ್ಥಿತಿ ಇದ್ದರೆ ಅದು ಸಾಧ್ಯವೇ ಆಗೋದಿಲ್ಲ. ಅದು ಎಂತಹ ಒಂದು ಕ್ಲಿಷ್ಟ ಪರಿಸ್ಥಿತಿಗಾದರೂ ತಗೊಂಡು ಹೋಗಬಹುದು. ಇಲ್ಲಿ ಸಿದ್ದರಾಮಯ್ಯ ಕೇಂದ್ರಿತ ಅನ್ನೋದನ್ನು ಬಿಟ್ಟುಬಿಡಿ, ಆದರೆ ಪಕ್ಷದ ವೋಟ್ ಬ್ಯಾಂಕನ್ನು ನೋಡಿ ಅನ್ನೋವಂಥ ಒಂದು ಸೂಕ್ಷ್ಮವಾದಂಥ ಮೆಸೇಜನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ. ಮತ್ತು ಅದು ಅವರ ರಾಜಕೀಯ ತಂತ್ರಗಾರಿಕೆ ಹೌದು, ಶಕ್ತಿಯೂ ಹೌದು, ಮತ್ತು ಅದು ವಾಸ್ತವವೂ ಹೌದು. ಆ ಕಾರಣಕ್ಕೆ ಇವತ್ತು ಮ್ಯೂಚುವಲ್ ಬೆನಿಫಿಟ್ ಆಗಿದೆ. ಕಾಂಗ್ರೆಸ್ಸಿಂದ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಅವರು ಸತತವಾಗಿ ಅಂದರೆ 2 ಸಲ ಮುಖ್ಯಮಂತ್ರಿ ಆದರು, 1 ಸಲ ಪ್ರತಿಪಕ್ಷ ನಾಯಕ, 1 ಸಲ ಸಮನ್ವಯ ಸಮಿತಿ ಅಧ್ಯಕ್ಷ. ಎಂತಹ ಘಟಾನುಘಟಿ ನಾಯಕರುಗಳಿದ್ದಾಗ, ಸೀನಿಯರ್ ಲೀಡರ್ಗಳಿದ್ದಾಗ ಎಲ್ಲದರ ಹೊರತಾಗಿಯೂ ಕೂಡ ಇವರು ಹೊರಗಡೆಯಿಂದ ಬಂದು ಇಷ್ಟೆಲ್ಲ ಸುದೀರ್ಘ ಅವಧಿಯವರೆಗೆ ಒಂದು ನಿರ್ಣಾಯಕ ಕುರ್ಚಿಯಲ್ಲಿ ಕೂತ್ಕೊಂಡು ಅಧಿಕಾರವನ್ನು ಚಲಾಯಿಸ್ತಾರೆ ಅಂದರೆ ಅದು ಕಾಂಗ್ರೆಸ್ ಕೊಟ್ಟಂಥ ಬಳುವಳಿ, ಅದ್ರ ಎರಡನೇ ಮಾತಿಲ್ಲ. ಆದರೆ ಅದೇ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅವರ ಕಡೆಯಿಂದಲೂ ಕೂಡ ಬಳುವಳಿ ಸಿಕ್ಕಿದೆ, ಮ್ಯೂಚುವಲ್ ಬೆನಿಫಿಟ್ ಇದೆ ಅನ್ನುವಂಥದ್ದು ಏನದು ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ವಾಸ್ತವದಲ್ಲಿ ಆ ಒಂದು ಅಂಶವೇ ಅಥವಾ ಆ ಒಂದು ಶಕ್ತಿಯೇ ಇವರ ಈ ಒಂದು ರಾಜಕೀಯ ಚೌಕಾಸಿ ಅಥವಾ ತಂತ್ರಗಾರಿಕೆಗೆ ಅನುಕೂಲವನ್ನು ಮಾಡಿಕೊಡ್ತಾ ಇದೆ. ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತ್ಕೊಂಡು ಪಕ್ಷದ ಹಿರಿಯ ನಾಯಕರಾಗಿ ಪಕ್ಷ ಇಷ್ಟೆಲ್ಲ ಕೊಟ್ಟ ಮೇಲೆ ವ್ಯತಿರಿಕ್ತ ಹೇಳಿಕೆಗಳನ್ನು ಕೊಡಲಿಕ್ಕೆ ಸಿದ್ದರಾಮಯ್ಯ ಅವರಿಗೆ ಯಾವತ್ತೂ ಕೂಡ ಅದು
ಶೋಭೆ ಅಲ್ಲ, ಅವರ ಹಿರಿತನಕ್ಕೂ ಶೋಭೆ ಅಲ್ಲ. ಆದರೆ ಅವರು ಕೊಡೋಕ್ಕಾಗಲ್ಲ ಅಂತ ಗೊತ್ತಿರೋದ್ರಿಂದನೇ ಮತ್ತೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಸೇರಿದಂತೆ ಅವರ ಆಪ್ತರು ಏನು ಪದೇ ಪದೇ ನವಂಬರು ಡಿಸೆಂಬರು ಅಂತೆಲ್ಲ ಡೆಡ್ಲೈನ್ಗಳೇನು ಬರ್ತಾವಲ್ಲ, ಆ ಚರ್ಚೆ ಬಂದಾಗಲೆಲ್ಲ ಸಹಜವಾಗಿ ಒಂದು ರಾಜಕೀಯ ಕೌಂಟ್ರನ್ನ ಕೊಡಲೇಬೇಕಾಗತ್ತೆ. ಅವ್ರು ಕೊಡೋಕ್ಕಾಗಲ್ಲ. ಆದರೆ ಯತೀಂದ್ರ ಅವರ ಸ್ಟೇಟ್ಮೆಂಟನ್ನು ಲೈಟರ್ ವೇಲ್ಲೂ ತೊಗೋಬೋದು ಅಥವಾ ಸೀರಿಯಸ್ ಆಗು ತೊಗೋಬೋದು, ಅದು ಏನಾದರೂ ಅನ್ಕೋಬೋದು. ಅದಕ್ಕೇನು ವಿಶೇಷ ಅರ್ಥ ಕಲ್ಪಿಸಬೇಡಿ. ಅವರು ವಿಧಾನಸಭೆ ಸದಸ್ಯರು ಅಲ್ಲ, ಏನೋ ಮಾತನಾಡಿದ್ದಾರೆ. ಮತ್ತು ಸೈದ್ಧಾಂತಿಕವಾಗಿ ಸ್ಪಷ್ಟತೆ ಇರುವಂಥ ಹಲವಾರು ನಾಯಕರು ಕಾಂಗ್ರೆಸ್ಸಲ್ಲಿದ್ದಾರೆ. ಅದರಲ್ಲಿ ಸತೀಶ್ ಜಾರಕಿಹೊಳಿ ಕೂಡ ಒಬ್ಬರು. ಆದರೆ ಹೇಳಿದ್ರಲ್ಲಿ ತಪ್ಪೇನಿದೆ ಅಂತ ಪ್ರಿಯಾಂಕ್ ಖರ್ಗೆ ಅಂತವರೇ ಹೇಳಿದ್ದಾರೆ. ಆದರೆ ಅದನ್ನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳದೆ ಇರೋಕ್ಕೂ ಆಗಲ್ಲ ಅನ್ನೋ ಕಾರಣಕ್ಕೇ ಅದು ಮಾತು ಯತೀಂದ್ರ ಸಿದ್ದರಾಮಯ್ಯ ಅವ್ರದ್ದಾದರೂ ಕೂಡ ಮನಸ್ಸು, ಆ ಮಾತಿನೊಳಗಿನ ಮನಸ್ಸು ಮತ್ತು ಮನೋಭಾವ ಸಿದ್ದರಾಮಯ್ಯ ಅವ್ರದ್ದೇ ಅನ್ನೋ ಮಟ್ಟಿಗೆ ಪ್ರತಿಪಕ್ಷಗಳು ಅದನ್ನು ದೊಡ್ಡ ಮಟ್ಟದ ಚರ್ಚೆಯ ವೇದಿಕೆಗೆ ತಂದಿರುವಂಥದ್ದು ಕಾಣಿಸ್ತಾ ಇದೆ. ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನಷ್ಟು ಮಾನಸಿಕ ರಾಜಕೀಯ ಒತ್ತಡಗಳನ್ನು ತಂದೊಡ್ಡುವಂತಹ ಹೇಳಿಕೆ ತುಂಬ ಕ್ರೂಷಿಯಲ್ ಜಂಚರಲ್ಲಿ ಆಗ್ತಾ ಇದೆ. ಈ ಮೂಲಕ ಏನಾಗಿದೆ ಅಥವಾ ಹಾಗೇ ಆಗುತ್ತೆ ಅನ್ನುವಂಥ ಒಂದು ಏನು ಅಲ್ಲೋಲ ಕಲ್ಲೋಲ ಆಗುತ್ತೆ, ರಾಜಕೀಯ ಕ್ರಾಂತಿ ಆಗುತ್ತೆ ಅನ್ನೋ ಮಾತುಗಳೇನು ನಡೀತಾ ಇದೆಯಲ್ಲ, ಬದಲಾವಣೆಗಳಾಗುತ್ತೆ ಅಂತ, ಅದು ಖಚಿತವಾ ಅನ್ನೋ ಅನುಮಾನಕ್ಕೆ ಮತ್ತಷ್ಟು ಪುಷ್ಟಿಯನ್ನು ಕೊಡ್ತಾ ಇದೆ. ಮತ್ತೊಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರು ಸಡನ್ನಾಗಿ ಸರ್ಜಾಗಿರುವಂಥದ್ದು, ಅವರ ಒಂದು ಸ್ಟೇಚರ್ ಅಥವಾ ಪೊಲಿಟಿಕಲ್ ಸ್ಟೇಕನ್ನು ಜಾಸ್ತಿ ಮಾಡ್ಕೋತಾ ಇರುವಂಥದ್ದು, ಫಾರ್ಮುಲಾಗಿ ಏನಾದರೂ ವರ್ಕೌಟ್ ಆದರೆ ಅಕಸ್ಮಾತ್ ಖರ್ಗೆ ಅವರು ಬರಲ್ಲ, ನನ್ನನ್ನು ಯಾಕೆ ರಾಜಕೀಯ ದಾಳವಾಗಿ ಬಳಸ್ಕೋತೀರಾ, ದಲಿತ ಅನ್ನೋ ಕಾರಣಕ್ಕೆ ನನ್ನನ್ನು ಸಿ ಎಂ ಮಾಡಬೇಡಿ, ನನಗೆ ಅರ್ಹತೆ ಇದ್ರೆ ಮಾಡಿ ಅಂತ ಈ ಹಿಂದೆನೂ ಹೇಳಿದಂಥವ್ರು ಅವರು. ಸೊ ನನ್ನನ್ನು ಪದೇ ಪದೇ ದಲಿತ ಸಿ ಎಂ ಬಂದಾಗಲೆಲ್ಲ ನನ್ನ ಹೆಸರನ್ನು ತಂದು ಮತ್ತು ಅದನ್ನು ಇರಿಟೇಷನ್ ಮಾಡಬೇಡಿ ಅನ್ನೋದನ್ನು ನೇರವಾಗಿ ಹೇಳಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಅವ್ರು ಈ ಸಲನೂ ಕೂಡ ಈ ಒಂದು ಹಗ್ಗ ಜಗ್ಗಾಟದಲ್ಲಿ ನಾನು ಯಾಕೆ ರಾಜಕೀಯ ಬಲಿ ಆಗಬೇಕು, ಅವ್ರು ಬಂದರೂ ಕೂಡ ಅದರ ರೆಪರ್ಕೇಷನ್ಸ್ ಏನಿರುತ್ತೆ ಅಂತ ಗೊತ್ತಿಲ್ಲದಿರೋರಲ್ಲ, ಅವರು ಪ್ಲೇಯರು ಹೌದು, ರೆಫ್ರಿನೂ ಹೌದು, ಗೊತ್ತಿರುತ್ತೆ ಕರ್ನಾಟಕ ರಾಜಕಾರಣ. ಆ ಹಿನ್ನೆಲೆಯಲ್ಲಿ ಅವರು ಬರುವಂಥ ಸಾಧ್ಯತೆ ಬಹುತೇಕ ಕಡಿಮೆ. ಯಾರೇನೇ ಒತ್ತಾಯ ಮಾಡಿದ್ರು ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದೇನೆ, ಅಲ್ಲಿಂದನೇ ರಾಜಕೀಯವಾಗಿ ನಿರ್ಗಮನ ಆಗ್ತೀನಿ, ಮಾರ್ಗದರ್ಶಕ ಮಂಡಳಿಗೆ ಹೋಗ್ತೀನಿ ಅನ್ನೋ ಒಂದು ರಾಜಕೀಯ ಪ್ರಬುದ್ಧತೆಯನ್ನು ಈ ಹಿಂದೆ ಏನು ಪ್ರದರ್ಶನ ಮಾಡ್ಕೊಂಡು ಬಂದಿದ್ದಾರಲ್ಲ, ಪ್ರತಿ ಹಂತದಲ್ಲೂ ಕೂಡ ಪಕ್ಷದ ಪರವಾಗಿ ಏನೆಲ್ಲ ಒತ್ತಡಗಳಿದ್ರು, ಎಸ್ ಎಂ ಕೃಷ್ಣ ಅವರು ಏನು ಸಿ ಎಂ ಆದಾಗಲೂ ಕೂಡ ಇವ್ರಿಗೆ ಅವಕಾಶ ಇದ್ದಾಗ, ಸಿದ್ದರಾಮಯ್ಯ ಅವರು ಸಿ ಎಂ ಆದಾಗಲೂ ಕೂಡ ಇವ್ರಿಗೆ ಅವಕಾಶ ಇದ್ದಾಗ, ಎರಡೂ ಸಲ ಏನವರು ಬಿಟ್ಕೊಟ್ರಲ್ಲ, ಬಿಟ್ಕೊಡೋಂಥ ಪರಿಸ್ಥಿತಿ ಬಂದಾಗ ಪಕ್ಷದ ಯಾವುದೇ ಆ ಒಂದು ಫ್ರೇಮಿಂದ ಹೊರಗೆ ಬರದೇ ಇದ್ರಲ್ಲ, ಈ ಸಲನೂ ಅದೇ ರೀತಿ ನನಗೆ ಬೇಡ ವೈಯಕ್ತಿಕವಾಗಿ, ಯಾಕಂದರೆ ಸಂದರ್ಭ ಸಮಯೋಚಿತವಾಗಿಲ್ಲ. ಆಮೇಲೆ ಸಿದ್ದರಾಮಯ್ಯನವ್ರನ್ನ ಚೇಂಜ್ ಮಾಡೋದಾದ್ರೆ ಈಗ ಏಜಿನ ಕಾರಣಕ್ಕೆ ನೀವು ಚೇಂಜ್ ಮಾಡ್ತೀರಾ ಅನ್ನಂಗಿದ್ರೆ ಭವಿಷ್ಯದ ಲೀಡರ್ಶಿಪ್ ಬೇಕು ಅನ್ನೋದೇ ನಿಮಗೆ ಫಾರ್ಮುಲಾ ಆದರೆ ಓಕೆ, ನನ್ನನ್ನು ಬಲಿಪಶು ಮಾಡಬೇಡಿ ರಾಜಕೀಯವಾಗಿ ಅಂತ ಬಿಟ್ಟರೆ ಫಾರ್ಮುಲಾ ಬರುತ್ತೆ. ಆವಾಗ ಡಿ ಕೆ ಶಿವಕುಮಾರ್ ಸಿ ಎಂ ಆಗೋದಾದ್ರೆ ಪ್ರಿಯಾಂಕ್ ಖರ್ಗೆ ಡಿ ಸಿ ಎಂ ಆಗ್ತಾರೆ, ಅಹಿಂದಾಗ ಮತ್ತೊಂದು ಫೇಸ್ ಸಿಗುತ್ತೆ ಅನ್ನೋ ರೀತಿ ಸಡನ್ ಆಗಿ ಸರ್ಜಾಗಿರುವಂಥ ಅವರು ಪೊಲಿಟಿಕಲ್ ಸ್ಟೇಕ್ಸ್ ಮತ್ತು ಲೀಡರ್ಶಿಪ್ ಕ್ವಾಲಿಟಿ RSS ವಿಚಾರದಲ್ಲಿ ಮೊದಲಿಂದಲೂ ಇದೆ. ಬಟ್ ಈಗ ತೀಕ್ಷ್ಣತೆಯನ್ನು ಪಡ್ಕೊಡೋದ್ರಿಂದ ಟೈಮಿಂಗನ್ನು ನೋಡಿ, ಫಾರ್ಮುಲಾವನ್ನು ನೋಡಿ, ಅದನ್ನು ಅಸೆಸ್ ಮಾಡಿಯೇ ಸಿದ್ದರಾಮಯ್ಯ ಅವರ ಕ್ಯಾಂಪು ಯತೀಂದ್ರ ಅವರ ಮೂಲಕ ಇಂಥದ್ದೊಂದು ಮೆಸೇಜನ್ನು ಕೊಡಿಸ್ತಾ, ಅಹಿಂದ ಅಂತಂದರೆ ಮತ್ತು ನೀವು ಹೊಸ ಈಕ್ವೇಷನ್ನ ಹುಟ್ಟಾಕುವಂಥ ಪ್ರಯತ್ನ ಮಾಡೋಕ್ಕಿಂತ ಮುಂಚೆ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಲೀಡರ್ಸ್ ಇದ್ದಾರೆ ಮತ್ತು ಅದು ಸೈದ್ಧಾಂತಿಕವಾಗಿ ಉತ್ತರದಾಯಿತ್ವ ಅಥವಾ ಉತ್ತರಾಧಿಕಾರಿಯಾಗಿರುವಂಥ ಸ್ಥಾನದಲ್ಲಿರುವಂಥ ಸತೀಶ್ ಜಾರಕಿಹೊಳಿ ಇದ್ದಾರೆ ಅನ್ನೋ ಮೂಲಕ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ. ಅಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಇರ್ಬೋದು, ಅಥವಾ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಏನಾದರೂ ಸರಾಗವಾಗಿ ಫಾರ್ಮುಲಾವನ್ನು ಮಾಡಲಿಕ್ಕೆ ಮನಸ್ಸು ಮಾಡಿರುವಂಥ ಹೈಕಮಾಂಡ್ಗೂ ಕೂಡ ಇರಬಹುದು. ಒಂದೇ ಟೈಮಲ್ಲಿ ಒಂದು ಮೆಸೇಜನ್ನು ಕೊಟ್ಟಂಗಾಗಿದೆ. ಈ ಮೂಲಕ 2028ಕ್ಕೂ ಕೂಡ, ಈಗಂತೂ ಬಿಡೋ ಚಾನ್ಸ್ ಇಲ್ಲ, ಇದ್ರೆ ಸಿದ್ದರಾಮಯ್ಯ, ಇಲ್ಲ ಅಂದರೆ ಪ್ರಾಬ್ಲಮ್ ಆಗತ್ತೆ ಅನ್ನೋ ಮೆಸೇಜ್ ಕೊಟ್ಟಂತಾಯಿತು. ಮುಂದೆಯೂ ಕೂಡ 28ಕ್ಕೂ ಈಸಿ ಇಲ್ಲ. ಸೊ ಇದು ದ್ವಿಕೋನ ಆಗ್ಬೋದು, ತ್ರಿಕೋನ ಸ್ಪರ್ಧೆ ಆಗ್ಬೋದು, ಎಂ ಬಿ ಪಾಟೀಲರು ಕೂಡ ಮಾತನಾಡಿದ್ದಾರೆ. ಸೊ ಈ ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಕನಸು ಈ ಸಲವೂ ಕಷ್ಟ, ಮುಂದಿನ ಸಲವೂ ಕಷ್ಟ ಅನ್ನೋ ರೀತಿ ಒತ್ತಡವನ್ನು, ರಾಜಕೀಯ ಒತ್ತಡವನ್ನು ಹಾಕುವಂಥ ಪ್ರಯತ್ನವನ್ನು ಇಲ್ಲಿ ಕಾಣಬಹುದು. ಪೃಥ್ವಿ ಪಟೇಲಿ, ನಾವು ಡಿ ಕೆ ಶಿವಕುಮಾರ್ ಅವ್ರನ್ನ ಒಪ್ಕೊಳ್ಳೋದಿಲ್ಲ ಅನ್ನುವಂಥ ಪರೋಕ್ಷ ಮೆಸೇಜು, ಅದರ ಜೊತೆಗೆ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಅಂದರೆ ಅಹಿಂದ ಅಂದರೆ ಕಾಂಗ್ರೆಸ್ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಅಂದರೆ ನೀವೇನಾದರೂ ಅಧಿಕಾರ ಹಸ್ತಾಂತರ ಮಾಡ್ತೀರಾ ಅನ್ನೋಂಗೆ ಇದ್ದರೆ ಅಹಿಂದದು ಅಂದರೆ ಕಾಂಗ್ರೆಸ್ ವೋಟ್ ಬ್ಯಾಂಕು ಅವರನ್ನೇ ಹೋಗಿ ಕೂರಿಸಬೇಕು ಅನ್ನುವಂಥ ಮೆಸೇಜನ್ನು ಸಿದ್ದರಾಮಯ್ಯನವ್ರ ಬಣ ಈಸಿಯಾಗಿ ಪಾಸ್ ಮಾಡ್ತದೆ ಈ ಮುಖಾಂತರ. ಅಫ್ಕೋರ್ಸ್ ನೀವು ಹೇಳಿದಾಗೆ ಕಾಂಗ್ರೆಸ್ನ ಬಲವೇ ಅಹಿಂದ ಮತದಾರರೇ ಕಾಂಗ್ರೆಸ್ನ ಬಲ. ಒಂದು ಮೆಸೇಜು, ನೀವು ಭಾಳಷ್ಟು ಜನ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಏನೋ ಮಾತಾಡ್ತಾರೆ ಅಂದರೆ ಇಕ್ಬಾಲ್ ಹುಸೇನ್ ಎಳೆಸು ಅಂತ ಹೇಳಿದರು. ಬಹುತೇಕ ಯತೀಂದ್ರ ಸಿದ್ದರಾಮಯ್ಯನವರ ಆ ಹೇಳಿಕೆ ಇದೆಯಲ್ಲ, ಆ ಹೇಳಿಕೆ ಕೊಟ್ಟಿದ್ದು ಯಾಕೆ, ನಿಜವಾಗ್ಲೂ ಯಾಕೆ ಆ ಹೇಳಿಕೆ ಕೊಟ್ಟು ಹೇಳ್ತೀನಿ ಕೇಳಿ. ನಿಮಗೆ ವಾಲ್ಮೀಕಿ ಸಮುದಾಯದ ವಾಲ್ಮೀಕಿ ಜಯಂತಿ ದಿನ ಉಗ್ರಪ್ಪನವ್ರು ಹೇಳ್ತಾರೆ, ನಮ್ಮ ST ಸಮುದಾಯದ ತಟ್ಟೆ ಕೈ ಹಾಕ್ಬಿಡಿ ಅಂದರು. ತಕ್ಷಣ ಅಲ್ಲಿ ಸಿದ್ದರಾಮಯ್ಯರು ತಿರುಗೇಟನ್ನು ಕೊಟ್ಟರು, ತಟ್ಟೆಗೆ ನಾನು ಕೈ ಹಾಕಿಲ್ಲ, ಇದು ಭಾರತೀಯ ಜನತಾ ಪಕ್ಷ ಅಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಒಂದು ಕೇಂದ್ರ ಸರ್ಕಾರ ಕ್ಲಾರಿಫಿಕೇಷನ್ ಕೇಳುತ್ತೆ, ಒಂದಷ್ಟು ಕ್ಲಾರಿಫಿಕೇಷನ್ ಮಾಡಲಿಕ್ಕೆ. ನಿಮಗೆ ಗೊಂಡ, ಬೀದರ್ ಆ ಕಡೆಲ್ಲ ಭಾಳಷ್ಟು ಜನರು ಇರ್ತಕ್ಕಂಥದ್ದು. ಆ ಕ್ಲಾರಿಫಿಕೇಷನ್ಗೆ ನಾವು ರಿಪ್ಲೈ ಮಾಡಬೇಕು ಕೇಂದ್ರ ಸರ್ಕಾರದ್ದು. ಮತ್ತು ನಾನು ಏನು ಮಾಡಿದೆ ವಾಲ್ಮೀಕಿ ಸಮುದಾಯಕ್ಕೆ ಒಂದು ಮೆಸೇಜನ್ನು ಪಾಸ್ ಮಾಡಿದರು.
ಅವತ್ತು ಉಗ್ರಪ್ಪನವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಗ್ರಪ್ಪನವರಿಗೆ ಭಾಳಷ್ಟು ಉಪಕಾರವನ್ನು ಮಾಡಿದ್ದಾರೆ. ಅವರು MLC ಆಗೋಕ್ಕೆ, ಅವರು ಪ್ರತಿಪಕ್ಷದ ನಾಯಕ ಆಗಲಿಕ್ಕೂ ಕೂಡ ಅವರು ಸಿದ್ದರಾಮಯ್ಯದ ಕೊಡುಗೆ ಭಾಳಷ್ಟು ಇರ್ತಕ್ಕಂಥ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಹೇಳಿದ್ರು, ನೀನಲ್ಲಪ್ಪ ನಿನಗಿಂತ ಮೊದಲು ನಿಮ್ಮ ಮಾವ ನನ್ನ ಫ್ರೆಂಡು, ನಾನು ಅವ್ರು MLA ಆಗಿದ್ವಿ, ನೀನನ್ನು ಹೆಂಗೆ ಮದುವೆ ಮಾಡಿಸಿದ್ವಿ ಅನ್ನೋದು ಒಂದು ಕಥೆನೂ ಕೂಡ ಇಂಡೈರೆಕ್ಟ್ಲಿ ಹೆಂಗೆ ತಿವಿಬೇಕು ತಿವಿದ್ರು. ಆದರೆ ಆ ಒಂದು ಉಗ್ರಪ್ಪ ಹೇಳಿಕೆ ಉತ್ತರ ಕರ್ನಾಟಕ ಭಾಗದಲ್ಲಿ ವಾಲ್ಮೀಕಿ ಸಮುದಾಯ ಮತ್ತು ಕುರುಬ ಸಮುದಾಯದ ನಡೆಯುವಂಥ ಸಾಮರಸ್ಯವನ್ನು ದಿನೇ ದಿನೇ ಕದಡ್ತಾ ಇರ್ತಕ್ಕಂಥ. ಎಲ್ಲ ಒಂದು ಕಡೆ ಕುರುಬ ಸಮುದಾಯದವರು ಸಿದ್ದರಾಮಯ್ಯವ್ರ ಮುಖಾಂತರ ನಮ್ಮ ಸಮುದಾಯದ ಮೀಸಲಾತಿಯನ್ನು ಕಿತ್ಕೊಳ್ತಿದ್ದಾರೆ. ಕುರುಬ ಸಮುದಾಯರು ಎಷ್ಟಿಗೆ ಮೀಸಲಾತಿಯನ್ನು ಕೊಟ್ಟರೆ ನಮ್ಮ ಮೀಸಲಾತಿ ಹರಿದು ಹಂಚು ಹೋಗುತ್ತೆ, ಅವರು ಪ್ರಬಲರಿದ್ದಾರೆ ಅಂತ ಒಂದು ಸಂದೇಶ ರವಾನೆ ಆಗಿರ್ತಕ್ಕಂಥ. ಅಲ್ಲಲ್ಲಿ ಉತ್ತರ ಕರ್ನಾಟಕದ ಬಹುತೇಕ ಕಡೆ ಇದೊಂದು ಹರಡಿರ್ತಕ್ಕಂಥ. ಇದು ಎಲ್ಲೊಂದು ಕಡೆ ಸಾಮರಸ್ಯಕ್ಕೆ ಕೊರತೆ ಆಗಿರ್ತಕ್ಕಂಥ ಮತ್ತು ಎಲ್ಲೊಂದು ಕಡೆ ಕುರುಬರು ಮತ್ತು ವಾಲ್ಮೀಕಿ ಸಮುದಾಯದ ನಡುವೆ ಜಿದ್ದಿ ಕಾರಣ ಆಗಿರ್ತಕ್ಕಂಥ. ಹಾಗಾಗಿ ಎಲ್ಲೊಂದು ಕಡೆ ಇದು ಸಂದೇಶ ಸಮಾಜಕ್ಕೆ ಬೇರೆ ಹೋಗ್ತಿದ್ದ ಕಾರಣಕ್ಕೆ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥದ್ದು ಒಂದು ರೀತಿ ನಾವೆಲ್ಲರೂ ಒಂದೇ ಮತ್ತು ನಮ್ಮ ತಂದೆಯ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅನ್ನೋ ಮುಖಾಂತರ ವಾಲ್ಮೀಕಿ ಸಮುದಾಯದ ಜೊತೆ ನಾವಿದ್ದೀವಿ ಅನ್ನೋ ಸಂದೇಶ ರವಾನೆ ಮಾಡೋ ಮೂಲಕ ಸತೀಶ್ ಜಾರಕಿಹೊಳಿ ಅಂತ ಪ್ರಬಲ ನಾಯಕರು, ವಾಲ್ಮೀಕಿ ಸಮುದಾಯದ ಪ್ರಶ್ನಾತೀತ ನಾಯಕ, ಅವರು ಮುಂದಿನ ಉತ್ತರಾಧಿಕಾರಿ ಮತ್ತು ಅಹಿಂದ ನಾಯಕ ಅನ್ನೋ ಮುಖಾಂತರ ಒಂದು ಸ್ಟ್ರಾಟಜಿಯನ್ನು ಬಿಟ್ಟರು. ಒರಿಜಿನಲಿ ಅವರ ಸ್ಟ್ರಾಟಜಿ ಇದ್ದಿರ್ತಕ್ಕಂಥದ್ದು ಆಗಿರ್ತಕ್ಕಂಥ ಡ್ಯಾಮೇಜನ್ನು ಒಂದು ಕಂಟ್ರೋಲ್ ಮಾಡಬೇಕು. ಉಗ್ರಪ್ಪ ಹೇಳಿಕೆಯಿಂದ ಎಲ್ಲೊಂದು ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ವಾಲ್ಮೀಕಿ ಸಮುದಾಯ ಮತ್ತು ಕುರುಬ ಸಮುದಾಯ ನಡುವೆ ಸಾಮರಸ್ಯಕ್ಕೆ ಧಕ್ಕೆ ಆಗಿರ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ಗಲಾಟೆಗಳು ಆರಂಭ ಆಗಿರ್ತಕ್ಕಂಥದ್ದು. ಇದರಿಂದ ಎಲ್ಲೊಂದು ಕಡೆ ಸಿದ್ದರಾಮಯ್ಯನವರೇ ಮೀಸಲಾತಿಗೆ ಆಗಿದ್ದಾರೆ ಅನ್ನೋ ಒಂದು ಸಂದೇಶ ರವಾನೆ ಆಯಿತು. ಅದನ್ನು ಮೆಸೇಜನ್ನು ಪಾಸ್ ಮಾಡಲಿಕ್ಕೆ ಇಲ್ಲ, ಸಿದ್ದರಾಮಯ್ಯ ನಂತರದ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅನ್ನೋ ಮುಖಾಂತರ ಸಿದ್ದರಾಮಯ್ಯ ಕೂಡ ವಾಲ್ಮೀಕಿ ಸಮುದಾಯದ ಬೆಂಬಲಕ್ಕಿದ್ದಾರೆ ಮತ್ತು ವಾಲ್ಮೀಕಿ ಸಮುದಾಯದವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ರೆಡಿ ಇದ್ದಾರೆ ಮತ್ತು ಅವ್ರನ್ನ ಉತ್ತರಾಧಿಕಾರಿ ಕೂಡ ಅನ್ನೋ ರೀತಿ ನಾವು ತಯಾರಿದ್ದೀವಿ ಮತ್ತು ಅವರೇ ಮುಂದಿನ ಉತ್ತರಾಧಿಕಾರಿಯನ್ನು ಅನ್ನೋ ರೀತಿ ನಾವು ಮಾನಸಿಕವಾಗಿ ಸಿದ್ಧರಾಗಿದ್ದೀವಿ ಅನ್ನೋ ಮುಖಾಂತರ ಈ ಹೇಳಿಕೆ ಇತ್ತಲ್ಲ, ಅದು ಉಗ್ರಪ್ಪ ಮಾಡಿದ ಡ್ಯಾಮೇಜನ್ನು ಕಂಟ್ರೋಲ್ ಮಾಡೋಕ್ಕೆ ಹೇಳಿದ್ರು. ಎಸ್, ಆ ಡ್ಯಾಮೇಜಲ್ಲಿ ಒಂದು ಕಲ್ಲಲ್ಲಿ 2 ಹಕ್ಕಿ ಬಡಿತು. ಅದು ಒಂದು ರೀತಿ ಅವರಿಗೆ ಪ್ಲಸ್ಸು ಆಯಿತು, ನೆಗೆಟಿವ್ಗಿಂತ ಪ್ಲಸ್ ಆಗಿದ್ದೇ ಜಾಸ್ತಿ ಆಗಿರೋದು. ನಿಮಗೆ MB ಪಾಟೀಲ್ ಹೇಳಿದರು, RB ತಿಮ್ಮಾಪುರ ಹೇಳಿದರು, ಪರಮೇಶ್ವರ್ ಯಾಕೆ ಆಗಬಾರ್ದು ಸತೀಶ್ ಜಾರಕಿಹೊಳಿ, ಯಾಕೆ ಬೇರೆ ಯಾರು ಅನ್ನೋ ಮುಖಾಂತರ ಒಂದು ಕಲ್ಲಿನಲ್ಲಿ 2 ಹಕ್ಕಿಯನ್ನು ಹೊಡೆದ್ರು. ಇದು ಒಂದು ರಾಜಕೀಯ ಜಾಣ್ಮೆ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಮಧು, ಇಲ್ಲಿ ಅಧಿಕಾರ ಹಂಚಿಕೆಯ ವಿಚಾರ ಸಾಕಷ್ಟು ಗೊಂದಲ ಮೂಡ್ತಾ ಇದೆಯಲ್ಲ, ಅದನ್ನು ಇನ್ನಷ್ಟು ಡಿಗ್ ಮಾಡಿ ಡಿಸ್ಟ್ರಾಕ್ಟ್ ಮಾಡಿ ಸಿದ್ದರಾಮಯ್ಯನವರೇ ಇದ್ದರೆ ಬೆಟರ್ ಅತ್ಲಾಗೆ, ಯಾಕೆಂದರೆ ಇನ್ನೂ ತುಂಬ ಗೊಂದಲ ಆಗಿಬಿಡುತ್ತೆ, ಸರ್ಕಾರ ಹೋಗ್ಬಿಟ್ರೆ ಕಷ್ಟ ಅನ್ನುವಂಥ ಒಂದು ಸ್ಟ್ಯಾಂಡಿಗೆ ಬರಲಿ ಹೈಕಮಾಂಡ್ ಅನ್ನುವಂಥ ಒಂದು ಇಂಟೆನ್ಷನ್ ಇರ್ಬೋದಾ? ಇಟ್ ಕ್ಯಾನ್ ಬಿ ನಥಿಂಗ್ ಬಟ್ ಪೊಲಿಟಿಕಲ್ ಬ್ಲ್ಯಾಕ್ ಮೇಲಿಂಗ್ ಅನ್ನೋ ರೀತಿನೂ ಅನ್ಸುತ್ತೆ. ಅಂದರೆ ಇದ್ರೆ ಸಿದ್ದರಾಮಯ್ಯ ಅವರು ಇರಬೇಕು, ಇಲ್ಲ ಅಂದರೆ ಅದರ ರೆಪರ್ಕೇಷನ್ಸು ಬೇರೆ ಬೇರೆ ಆಗುತ್ತೆ ಮತ್ತು ವೋಟ್ ಬ್ಯಾಂಕು ನೀವು ಏನು ಐತಿಹಾಸಿಕವಾಗಿ ಆಗಿರುವಂಥ ಕಹಿಘಟನೆಗಳೇನಿದೆ ಅದು ಮತ್ತೊಮ್ಮೆ ಮರುಕಳಿಸ್ಬೋದು ಕಾಂಗ್ರೆಸ್ಗೆ, ಮತ್ತೆ ಅದನ್ನು ಚೇತರಿಸ್ಕೊಳ್ಳಿಕ್ಕೆ ನಿಮ್ಗೆ ಕಷ್ಟ ಆಗುತ್ತೆ ಅನ್ನೋಂಥ ಒಂದು ಮೆಸೇಜನ್ನು ಕೊಟ್ಟಂತೀವಿ ಕಾಣುತ್ತೆ. ಯಾಕಂದರೆ DK ಶಿವಕುಮಾರ್ ಅವ್ರಿಗೆ ಗೊತ್ತಿದೆ ಅವ್ರಿಗೆ ಆಗಲೇಬೇಕು ಅನ್ನೋ ಅನಿವಾರ್ಯತೆ ಇಲ್ಲ. ಯಾಕಂದ್ರೆ ಒಂದು ಸಲ ಆಗಿಬಿಟ್ರೆ ಇವಾಗ ಹೆಂಗಾದರೂ ಮಾಡಿ ಒಂದು ಎಲಿಜಿಬಿಲಿಟಿ ಸಿಗುತ್ತೆ. ಯಾಕಂದರೆ KPCC ಅಧ್ಯಕ್ಷರಾಗಿದ್ದು ಆಗಿರುವಂಥದ್ದು, ಅಧಿಕಾರಕ್ಕೆ ತಂದೆ ಅನ್ನುವಂಥ ಒಂದು ಸಹಜ ಚೌಕಾಶಿ ರಾಜಕೀಯವಾಗಿ ಅದೆಲ್ಲದರ ಹಿನ್ನೆಲೆಯಲ್ಲಿ ಆಗಿಬಿಡ್ಬೋದು. ಮತ್ತು ಇಲ್ಲಿ ಕರ್ನಾಟಕದ ಇತ್ತೀಚಿನ 2-3 ದಶಕಗಳ ಒಂದು ಟ್ರೆಂಡನ್ನು ಗಮನಿಸಿದ್ರೆ ವೈಸ್ ವರ್ಸ್ ಆಗುತ್ತೆ. ಸೊ ಟ್ರೆಂಡ್ ಕೂಡ ಚೇಂಜ್ ಆದಂಥ ಸಂದರ್ಭದಲ್ಲಿ ಆಡಳಿತ ವಿರೋಧಿ ಅಲ್ಲೇ ಏನೇ ಕಾರಣಗಳಿರ್ಬೋದು, ಚೇಂಜ್ ಅಥವಾ ಆಂತರಿಕ ಭಿನ್ನಮತ ಎಲ್ಲ ಕಾರಣಕ್ಕೆ ಮತ್ತೆ ಬದಲಾದರೆ ಮತ್ತು ಅದರ ನಂತರದ 5 ವರ್ಷದ ನಂತರದ ಒತ್ತಡಗಳು ಇನ್ನೂ ದೊಡ್ಡ ಮಟ್ಟದಲ್ಲಿರುತ್ತೆ. ಆಗ ಇದೇ ಹೈಕಮಾಂಡ್ ಜೊತೆಗಿನ ಇದೇ ಈಕ್ವೇಷನ್ಸ್ ಮತ್ತು 5 ವರ್ಷ ನೀವು ರನ್ ಮಾಡಬೇಕು, ಮ್ಯಾನೇಜ್ ಮಾಡಬೇಕು ಹೈಕಮಾಂಡ್ನ ಅನ್ನೋಂಥ ಎಲ್ಲ ಒತ್ತಡಗಳನ್ನು ನಿಭಾಯಿಸೋದಕ್ಕಿಂತ ಈಗಾದರೆ ಎಲಿಜಿಬಿಲಿಟಿ ಸಿಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ. ಆದರೆ ಈಗ ಆಗಕ್ಕೆ ಬಿಟ್ಟರೆ ಅದು ಎಲಿಜಿಬಿಲಿಟಿ ಅಂತ ಇವ್ರೇನು ಹೇಳ್ಕೊತಾರೆ, ಆ ಎಲಿಜಿಬಿಲಿಟಿ ನಮಗೆ ಲಯಬಿಲಿಟಿ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲೇ ಸಿದ್ದರಾಮಯ್ಯ ಟೀಮ್ ಇರೋದ್ರಿಂದ ಮತ್ತು ಸತೀಶ್ ಜಾರಕಿಹೊಳಿ ಈ ಹಿಂದೆ ಕೂಡ ಹೇಳಿದ್ರು ನಮಗೆ ಯಾರಿದ್ದಾರೆ ಬ್ಯಾಕಪ್ ಮಾಡೋಕ್ಕೆ ಅನ್ನೋ ರೀತಿ, ಅದು ಒಂದು ರೀತಿ ಭಾವನಾತ್ಮಕವಾಗೋ ಅಥವಾ ರಾಜಕೀಯ ತಂತ್ರಗಾರಿಕೆಯ ಮೂಲಕವೋ ಕೊಟ್ಟಿದ್ದಂಥ ಮೆಸೇಜ್ ಆಗಿದ್ರು ಕೂಡ ಸಿದ್ದರಾಮಯ್ಯ ಅವರ ಬೆಂಬಲ ಮುಂದಿನ ದಿನಗಳಲ್ಲಿ ನಮಗೆ ಬೇಕು ಅನ್ನೋದನ್ನು ಬಹಿರಂಗವಾಗಿಯೂ ಕೂಡ ಹೇಳಿದಂತೆ ಇತ್ತು. ಅದಕ್ಕೆ ಪೂರಕವಾಗಿ ನೀವು ನನ್ನ ಜೊತೆ ದಶಕಗಳಿಂದ ಇದ್ದೀರಾ, ನಾನು ನಿಮಗೆ ಪರವಾಗಿ ಇರ್ತೀನಿ ಅನ್ನೋ ರೀತಿ ಮೆಸೇಜನ್ನು ನೇರವಾಗಿ ಸಿದ್ದರಾಮಯ್ಯ ಅವರು ಕೊಡಲಿಕ್ಕಾಗಲಿಲ್ಲ ಅಂದ್ರೂ ಮಗನ ಮೂಲಕ ಕೊಟ್ಟಂತೆ ಕಾಣಿಸ್ತಾ ಇದೆ. ಈ ವಾಲ್ಮೀಕಿ ಸಮುದಾಯದ ಮ್ಯಾನೇಜ್ ಮಾಡೋದು ಅಥವಾ ಹಗರಣ ನಿಗಮದಲ್ಲಿನ ಆರೋಪಗಳು ಮತ್ತೊಂದು ಎಲ್ಲವನ್ನ ಹೊರತುಪಡಿಸಿಯೂ ಕೂಡ ಇದು ಅತ್ಯಂತ ಸೂಕ್ಷ್ಮ ಮತ್ತು ತೀಕ್ಷ್ಣವಾದಂಥ ರಾಜಕೀಯ ತಂತ್ರಗಾರಿಕೆ ಸಿದ್ದರಾಮಯ್ಯ ಅವರ ಪರವಾಗಿ DK ಶಿವಕುಮಾರ್ ಅವರ ವಿರುದ್ಧವಾಗಿ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಪಟೇಲ್, ಇಲ್ಲಿ ಕಾಂಗ್ರೆಸ್ಗೆ ಯಾರು CM ಆಗಿರ್ತಾರೆ ಅನ್ನೋದಕ್ಕಿಂತ
ಸರ್ಕಾರ ಉಳ್ಕೊಂಡ್ರೆ ಸಾಕಪ್ಪ, ನೆಕ್ಸ್ಟ್ ಕಂಟಿನ್ಯೂ ಆಗಬೇಕು ಅನ್ನುವಂಥ ತುಂಬ ಇಂಪಾರ್ಟೆಂಟ್. ಬಿಕಾಸ್ ಕರ್ನಾಟಕ ಅಷ್ಟು ಇಂಪಾರ್ಟೆಂಟ್ ಇದೆ. ಕರ್ನಾಟಕದಲ್ಲಿ ಅಧಿಕಾರದಲ್ಲಿ ಇದ್ರೆ ಇನ್ನೊಂದು 10 ಚುನಾವಣೆ ಮಾಡ್ಬೋದು ಅನ್ನೋಂಥ ಚೆನ್ನಾಗಿ ಗೊತ್ತಿದೆ. ಸೊ ಹೈಕಮಾಂಡ್ ಏನು ತಗೊಳ್ಳೋಕ್ಕೂ ಕೂಡ ತುಂಬ ರಿಸ್ಕ್ ಅನ್ಸುತ್ತೆ ಇವಾಗ. ನೋಡಿ, ಸಿ ಎಂ ಹುದ್ದೆ ಮೊದಲೆಲ್ಲ ಇತ್ತು ರಾಜಕಾರಣ, ಇಂಥವರೇ ಸಿ ಎಂ ಆಗ್ತಾರೆ, ಅಂಥವರೇ ಆಗ್ತಿದ್ರು. ಈಗ ಬದಲಾದ ರಾಜಕೀಯ ಪರಿಸ್ಥಿತಿ ಇದೆ. ಎವರಿ 24 ಅವರ್ಸ್ಗೆ ರಾಜಕಾರಣ ಬದಲಾಗ್ತಿರುತ್ತೆ. ಒಂದು KMF ಅಧ್ಯಕ್ಷ ಹುದ್ದೆಗೆ ಒದಾಡ್ತಿದ್ದ ಸದಾನಂದ ಗೌಡರು ಮುಖ್ಯಮಂತ್ರಿ ಆದರು. ಮುಖ್ಯಮಂತ್ರಿ ಕನಸೇ ಕಂಡಿರಲಿಲ್ಲ. ಬಸವರಾಜ ಬೊಮ್ಮಾಯಿ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಅವ್ರದ್ದು ಏನೂ ಇಲ್ಲ ಕೊಡುಗೆ. ಅವರೇನು ಕರ್ನಾಟಕ ರಾಜ್ಯ ಏನು ಸುತ್ತಿರಲಿಲ್ಲ ಅಥವಾ ಭಾರತೀಯ ಜನತಾ ಪಕ್ಷ ಕಟ್ಟಿ ಬೆಳೆಸಲಿಲ್ಲ. ಅವರು ಜನತಾ ಪರಿವಾರದಲ್ಲಿದ್ದಂತರ ಅವ್ರನ್ನ ಯಡಿಯೂರಪ್ಪ ಕರ್ಕೊಬಂದು ಸಿಗ್ಗಾವಿಂದ MLA ಮಾಡಿದ್ರು. ಅಂಥ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದರು. ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಕ್ಯಾಂಡಿಡೇಟೇ ಅಲ್ಲ ಅಂತಿದ್ರು, ಜಗದೀಶ್ ಶೆಟ್ಟರ್ ಅಂತವ್ರು ಆದರು. ಹಾಗಾಗಿ ನಿಮಗೆ ಇಡೀ ದೇಶದಲ್ಲಿ ಅನೇಕ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥ ಅಷ್ಟು ಸುಲಭದಲ್ಲ. ನಾವು ಯಾರನ್ನೂ ಕೂಡ ಯಾರೂ ಅಂಡರ್ ಎಸ್ಟಿಮೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇನ್ನೇನು DK ಶಿವಕುಮಾರ್ ಆಗೇ ಬಿಟ್ಟರು ಅಂತೇಳಿ ಇನ್ನೇನೋ ಚೆಕ್ಮೇಟು ನಿಮಗೆ ಗೊತ್ತಿರಲಿ. ಈ ಅವ್ರು ಹೇಳಿದ್ರು ಉತ್ತರಾಧಿಕಾರಿ ಅಹಿಂದ ಅಂತಂದರೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ಮತ್ತು ಎಲ್ರಿಗೂ ನೆನಪು ಮಾಡಿರ್ತಕ್ಕಂಥದ್ದು. ಅಹಿಂದನೇ ಕಾಂಗ್ರೆಸ್ನ ಶಕ್ತಿ. ನೀವು ಮೇಲ್ವರ್ಗದವ್ರನ್ನ ಓಲೈಕೆ ಮಾಡಲಿಕ್ಕಾಗಿ ಬೇರೆ ಬೇರೆ ಕಾರಣಕ್ಕಾಗಿ 2028 ಮತ್ತು 29 ಚುನಾವಣೆಗೆ ಮೇಲ್ವರ್ಗಕ್ಕೆ ಇದ್ದಂಥವ್ರನ್ನ ಓಲೈಕೆ ಮಾಡೋಕ್ಕೆ ಹೋದರೆ ಅದು ಕಷ್ಟ ಆಗುತ್ತೆ. ಕಾಂಗ್ರೆಸ್ ಬೆನ್ನಿಗಿರೋದು ಅಹಿಂದ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ, ಪದೇ ಪದೇ ರವಾನೆ ಮಾಡ್ತಾರೆ. ಆ ಮುಖಾಂತರ ಲಿಂಗಾಯತ ಸಮುದಾಯ ವೀರೇಂದ್ರ ಪಾಟೀಲ್ ನಂತರ ಅದು ಹರಿದು ಹಂಚೋಯ್ತು. BJP ಜನತಾ ಪರಿವಾರ ಜೊತೆ ಗುರ್ಸ್ಕೊಳ್ತು. ಒಕ್ಕಲಿಗರು ಕೂಡ ಅದು ಇವತ್ತು ಕೂಡ ಒಕ್ಕಲಿಗರು ಎಷ್ಟೇ ಏನು ಸ್ಟ್ರಾಟಜಿನ DK ಶಿವಕುಮಾರ್ ಮಾಡಿದ್ರು ಕೂಡ ಒಕ್ಕಲಿಗರ ಮೊದಲ ಪ್ರಾಶಸ್ತ್ಯ ದೇವೇಗೌಡರು ಆ್ಯಂಡ್ ಸನ್ಸ್. JDS ಮೇಲೆ ಹೆಚ್ಚು ಪ್ರಾಶಸ್ತ್ಯ ಇರ್ತಕ್ಕಂಥ ಮತ್ತು ಆಯಾ ಮೂರು ಪಕ್ಷದಲ್ಲಿ ಒಕ್ಕಲಿಗ ನಾಯಕರುಗಳು ಇರ್ತಕ್ಕಂಥ, ಅದು CT ದೇವಿ ಇರ್ತಕ್ಕಂಥ, ಇಲ್ಲಿರ್ತಕ್ಕಂಥ ಒಕ್ಕಲಿಗ ನಾಯಕರು ಅವರವರ ಶಕ್ತಿ ಸಾಮರ್ಥ್ಯ ಮೇಲೆ ಆಯಾ ಲೋಕಲ್ಲಿ ಏನು ಪ್ರಾಬಲ್ಯದ ಮೇಲೆ ಗೆದ್ಕೊಂಡು ಬರ್ತಿರ್ತಕ್ಕಂಥ. ಹಾಗಾಗಿ ಕಾಂಗ್ರೆಸ್ಗೆ ಗಟ್ಟಿಯಾಗಿರ್ತಕ್ಕಂಥ ಯಾರು ಅಹಿಂದ ಅಂತ ನಿಮಗೆ ಗೊತ್ತಿರಲಿ. ಒಂದು ಕಾಲದಲ್ಲಿ ಉತ್ತರ ಕರ್ನಾಟಕ ಒಂದಷ್ಟು ಭಾಗ ಮಾತ್ರ, ಹಳೆ ಮೈಸೂರು ಭಾಗ ಮಾತ್ರ ಸಿದ್ದರಾಮಯ್ಯ ಲೀಡ್ ಆದರು. ಈಗ ಅವರು ಪ್ಯಾನ್ ಕರ್ನಾಟಕ ಲೀಡರ್. ನೀವು ಮಂಗಳೂರಿಗೆ ಹೋಗಲಿ ಅಲ್ಪಸಂಖ್ಯಾತರಿಗೆ ಯಾರಿದ್ದಾರೆ ಲೀಡರ್? ಇವತ್ತು ಮುಸ್ಲಿಮ್ಸ್ ಕೂಡ ಸಿದ್ದರಾಮಯ್ಯನವ್ರನ್ನೇ ನಮ್ಮ ನಾಯಕ ಅಂತ ಹೇಳ್ತಿರ್ತಕ್ಕಂಥ. ಯಾಕಂದರೆ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಭಾಗ್ಯ, ಶಾದಿ ಭಾಗ್ಯದಿಂದ ಹಿಡಿದು ಕಂಟ್ರಾಕ್ಟ್ ಭಾಗ್ಯದವರಿಗೆ, ಕಂಟ್ರಾಕ್ಟ್ ಭಾಗ್ಯದಿಂದ ಹಿಡಿದು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಅಷ್ಟೂ ಅತಿಯಾದ ಭಾಗ್ಯಗಳಿದೆಯಲ್ಲ, ಅದು ಕೂಡ ಸಿದ್ದರಾಮಯ್ಯದೊಂದು ತಂತ್ರಗಾರಿಕೆ ಭಾಗ. ಯಾಕಂದರೆ ನೀವು ಮುಸ್ಲಿಮ್ಸು ಮೋರ್ ದೆನ್ 4 ಅಥವಾ 5ನೇ ಪೊಸಿಷನ್ಲಿ ಇರ್ತಕ್ಕಂಥದ್ದು. ಸುಮಾರು 68 ಕ್ಷೇತ್ರದಲ್ಲಿ ಅವರು ಡಿಸೈಡೆಡ್ ಫ್ಯಾಕ್ಟರ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಸ್ಟ್ರಾಟಜಿನ ಉರುಳಿಸತಕ್ಕ ನಾನು ಹೇಳಿದ್ನಲ್ಲ, ಒಂದು ಕಲ್ಲಲ್ಲಿ 2 ಹಕ್ಕಿ ಹಿಡಿದು. ಒಂದು ಕಡೆ ವಾಲ್ಮೀಕಿ ಮತ್ತು ಕುರುಬ ಸಮುದಾಯದ ನಡುವೆ ಆ ಒಂದು ಉಗ್ರಪ್ಪನವರ ಹೇಳಿಕೆಲ್ಲ ಒಂದು ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಮರಸ್ಯ ಮತ್ತು ಬಾಂಧವ್ಯಕ್ಕೆ ಅಡ್ಡಿಯಾಗಿತ್ತು. ಆ ಮುಖಾಂತರ ಇಲ್ಲ ನಾವು ನಿಮ್ಮ ವಿರೋಧಿಗಳಲ್ಲ ಮತ್ತು ಸಿದ್ದರಾಮಯ್ಯ ನಿಮ್ಮ ಜೊತೆ ಇರ್ತಾರೆ, ಸಿದ್ದರಾಮಯ್ಯನ ಉತ್ತರಾಧಿಕಾರಿ ವಾಲ್ಮೀಕಿ ಸಮುದಾಯದ ಸತೀಶ್ ಜಾರಕಿಹೊಳಿ ಮುಖಾಂತರ ಆ ಸಾಮರಸ್ಯವನ್ನು ಮತ್ತೆ ಮುಂದುವರಿಸೋಕ್ಕೆ ಒಂದು ಸ್ಟ್ರಾಟಜಿ. ಅದರ ಬೆನ್ನಲ್ಲೇ ಯಾರೆಲ್ಲ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಹುದ್ದೆಗೆ ಟೌಲ್ ಹಾಕಿದ್ದಾರೆ ಅವರಿಗೆಲ್ಲರೂ ಕೂಡ ತಿರುಗೇಟು ಕೊಡೋ ಮುಖಾಂತರ ಸತೀಶ್ ಉತ್ತರಾಧಿಕಾರಿ ಅಹಿಂದನೇ ಕಾಂಗ್ರೆಸ್ ಶಕ್ತಿ ಅಂತ ಒಂದು ಸಂದೇಶ ರವಾನೆ ಮಾಡಿರುವಂಥ 2 ಕಲ್ಲಲ್ಲಿ ಒಂದು ಕಲ್ಲಲ್ಲಿ 2 ಹಕ್ಕಿ ಹೊಡೆದಿದ್ದಾರೆ. ಬಹುಶಃ ಅದು ಇಂಪ್ಯಾಕ್ಟ್ ಆಗ್ತಿದೆ. ಅದನ್ನು ಹೈಕಮಾಂಡ್ ಯಾವ ರೀತಿ ರಿಸೀವ್ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಇದು ಒಂದು ಕಡೆ ಹೈಕಮಾಂಡ್ಗೂ ಎಚ್ಚರಿಕೆ. ನೀವು ಯಾರನ್ನೊಬ್ಬರ ಮೇಲ್ವರ್ಗ ಮಾಡೋದಲ್ಲ, ಅಹಿಂದದವರು ಇಲ್ಲಿದ್ದಾರೆ, ನಿಮ್ಗೆ ಅಹಿಂದನೇ ಕಾಂಗ್ರೆಸ್ ಅನ್ನೋ ಒಂದು ಸಂದೇಶ ರವಾನೆ ಮಾಡಿರುವಂಥದ್ದು.